SMCಯ ಉಪಾಧ್ಯಕ್ಷರಾದ ಶ್ರೀನಾಥ ರೈ ಬಾಳಿಲ, ಕಾಲೇಜಿನ ಪ್ರಾಂಶುಪಾಲರಾದ ಜನಾರ್ದನ, ಉಪಪ್ರಾಂಶುಪಾಲರಾದ ಉಮಾಕುಮಾರಿ, ವಸಂತ ಸಂಭ್ರಮದ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರದೀಪ್ ಕುಮಾರ್ ರೈ ಪನ್ನೆ, ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವ ಮಾಯಲಪ್ಪ ಸರ್ ಇದರಲ್ಲಿ ನಾವಿದ್ದೇವೆ. ಹಾಗೆ ಪ್ರಾಥಮಿಕ ಶಾಲೆಯ ಒಂದು ಶತಮಾನೋತ್ಸವ, ಹಾಗೆ ಪ್ರೌಢಶಾಲಾ ಅಮೃತ ಮಹೋತ್ಸವ, ಹಾಗೆ ಪದವಿ ಪೂರ್ವ ಶಾಲೆಯ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವು 3 ದಿನ ನಡೆದಿದೆ. 3, 4, 5 ವ್ಯವಸ್ಥಿತವಾಗಿ ಈಗಾಗಲೇ ನಮ್ಮ ಎಲ್ಲ ಸಂಘಟನೆಗಳ ಮೂಲಕ, ನಮ್ಮೆಲ್ಲರ ಸಂಚಾಲಕರ ಮೂಲಕ, ಹಾಗೆ ಶಿಕ್ಷಕರ ಮೂಲಕ ನಾವೆಲ್ಲ ಮುತುವರ್ಜಿಯಿಂದ ಈ ಕಾರ್ಯಕ್ರಮವನ್ನು ಈಗಾಗಲೇ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದರ ಬಗ್ಗೆ ವಿವರವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಯವರಾದ ಪ್ರದೀಪ್ ಕುಮಾರ್ ರೈ ಅವರು ನಿಮಗೆ ವಿವರಣೆಯನ್ನು ನೀಡಲಿದ್ದಾರೆ. ಆತ್ಮೀಯ ಪತ್ರಿಕಾ ವಸಂತ ಸಂಭ್ರಮದ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ನಮಗೆಲ್ಲ ತಲುಪಿಸಿದ್ದೇವೆ. ಈ ಬಾರಿಯ ಮುಖ್ಯ ಉದ್ದೇಶ ನಮಗೆ ವಸಂತ ಸಂಭ್ರಮದ ಕಾರ್ಯಕ್ರಮ ಅದು ಊರಿನ ಒಂದು ಜಾತ್ರೆ ಆಗಬೇಕು, ಊರಿನ ಕಾರ್ಯಕ್ರಮ ಆಗಬೇಕು ಎನ್ನುವಂಥ ಉದ್ದೇಶದೊಂದಿಗೆ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಮೊದಲಾಗಿ ಈ ಒಂದು ವಸಂತ ಸಂಭ್ರಮದ ಕಾರ್ಯಕ್ರಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂಥ ಒಂದು ಕ್ರೀಡಾಂಗಣವನ್ನು ನಾವು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ಅದರೊಂದಿಗೆ ಪದವಿ ಪೂರ್ವ ವಿಭಾಗಕ್ಕೆ ಒಂದು ವಿವೇಕ ಕೊಠಡಿಗಳು ಸರ್ಕಾರದಿಂದ ನಮಗೆ ಸಿಕ್ಕಿದೆ. ಅದನ್ನು ಈ ಸಂದರ್ಭದಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದ್ದೇವೆ. ಉದ್ಘಾಟನೆಗೊಳ್ಳಲಿಕ್ಕಿದೆ. ಹೊಸ ಪ್ರಾಯೋಜಕತ್ವದ ಕೊಠಡಿಗಳು ನಿರ್ಮಾಣವಾಗಿದೆ. ಸುದೃಢವಾದಂಥ ಕಟ್ಟಡ ನಮಗೆ ಹೊಸ ಪ್ರಾಯೋಜಕತ್ವದಲ್ಲಿ ನಮಗೆ ಸಿಕ್ಕಿದೆ. ಅದನ್ನು ಉದ್ಘಾಟನೆಗೊಳ್ಳಲಿಕ್ಕಿದೆ. ಪ್ರಾಥಮಿಕ ವಿಭಾಗದಲ್ಲಿ ಕೊಠಡಿಗಳ ವ್ಯವಸ್ಥೆಗಳು ಊರಿನ ದಾನಿಗಳಿಂದ ನಾವು ಪಡೆದಿದ್ದೇವೆ. ಅದರ ಉದ್ಘಾಟನೆಯು ಆ ಸಂದರ್ಭದಲ್ಲಿ ನಡೆಯುತ್ತದೆ. 3 ದಿವಸಗಳ ಕಾರ್ಯಕ್ರಮ, 3, 4, 5ಕ್ಕೆ 3ನೇ ದಿವಸ ಉದ್ಘಾಟನಾ ಕಾರ್ಯಕ್ರಮ ಇದೆ ಬೆಳಿಗ್ಗೆ 10 ಅದು ಬಳ್ಳಾರಿ ಬಸ್ ಸ್ಟ್ಯಾಂಡಿನಿಂದ ನಮ್ಮ ಶಾಲೆಯ ವಠಾರಕ್ಕೆ ಮೆರವಣಿಗೆಯ ಮೂಲಕ ವಿವಿಧ ವಿದ್ಯಾರ್ಥಿಗಳು ಊರಿನ ಎಲ್ಲ ವಿದ್ಯಾಭಿಮಾನಿಗಳು ಸೇರಿಕೊಂಡು ವಿವಿಧ ನಮ್ಮ ಗೊಂಬೆಗಳು ಮತ್ತು ಬ್ಯಾಂಡ್ ವಾದ್ಯಗಳೊಂದಿಗೆ ಈ ಮೆರವಣಿಗೆಯನ್ನು ನಾವು ಹಮ್ಮಿಕೊಳ್ಳಲಿಕ್ಕಿದ್ದೇವೆ. ಅನಂತರ ಇಲ್ಲಿ ಧ್ವಜಾರೋಹಣ ನಡೆಯುತ್ತದೆ. ಅನಂತರ ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮಗಳೆಲ್ಲ ನಡೆಯುತ್ತದೆ. ಅನಂತರ ನಮ್ಮ ಈ ಸಭಾ ಕಾರ್ಯಕ್ರಮ ನಡೆಯುತ್ತದೆ. ಉದ್ಘಾಟನಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮದೊಂದಿಗೆ ಒಂದು ಸ್ಮರಣ ಸಂಚಿಕೆಯನ್ನು ವಸಂತ ಸಂಭ್ರಮ ಎನ್ನುವಂಥ ಸಂಚಿಕೆ, ಅದರ ಸಾಂಕೇತಿಕ ಬಿಡುಗಡೆ ಕಾರ್ಯಕ್ರಮವನ್ನು ನಾವು ನಡೆಸಲಿಕ್ಕಿದ್ದೇವೆ. ಪ್ರತಿ ದಿವಸವೂ ಕೂಡ ಬೆಳಗಿನಿಂದ ಸಂಜೆಯವರೆಗೆ ಈ ಸಭಾ ಕಾರ್ಯಕ್ರಮಗಳು ನಡೆದ ಉಳಿದ ಭಾಗದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಬೆಳಗಿನಿಂದ ಸಂಜೆಯವರೆಗೆ. ಅನಂತರ ರಾತ್ರಿಯ ಹೊತ್ತು ವಿವಿಧ ನುರಿತ ಕಲಾವಿದ ತಂಡಗಳಿಂದ ಒಂದು ದಿವಸ ನಾಟಕ, ಮರುದಿವಸ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ನಾವು ಗೌರವಿಸಲಿಕ್ಕಿದ್ದೇವೆ. ಈ ರೀತಿ ಸನ್ಮಾನದ ಕಾರ್ಯಕ್ರಮಗಳು ನಡೆಯುತ್ತೆ. ಅದರಲ್ಲಿಗೆ ಅತಿಥಿಗಳು ನಮ್ಮ ಇನ್ವಿಟೇಷನಲ್ಲಿ ಇದೆ. 3ನೇ ದಿವಸ ಸಮಾರೋಪ ಸಮಾರಂಭದಲ್ಲಿ ಈಗಾಗಲೇ ನವೀನ್ ಕುಮಾರ್ ಕಟ್ಟಿ ನಮ್ಮ ಗೌರವಾಧ್ಯಕ್ಷರು ಅವರ ಸಭಾಧ್ಯಕ್ಷತೆಯಲ್ಲಿ ಆ ಸಮಾರೋಪ ಸಮಾರಂಭ ನಡೆಯುತ್ತದೆ. ಶ್ರೀ ದಿನೇಶ್ ಗುಡ್ರವರು ಭಾಗವಹಿಸುವಂಥ ಸೂಚನೆ ಇದೆ. ಆದರೆ ಅವರೊಂದಿಗೆ ಈ ಕಾರ್ಯಕ್ರಮಗಳು ಸಮಾರಂಭದಲ್ಲಿ ಕಾರ್ಯಕ್ರಮ ನಡೆಯುತ್ತದೆ. ಇಲ್ಲಿ ನಮ್ಮ ಈ ಒಂದು ವಸಂತ ಸಂಭ್ರಮಕ್ಕೆ ಸುಮಾರು 3,000 ಜನ ಕೂತ್ಕೊಳ್ಳುವಂತಹ ಸಭಾಂಗಣದ ವ್ಯವಸ್ಥೆ ಇದೆ. ಒಂದು ವ್ಯವಸ್ಥಿತವಾದಂತಹ ವೇದಿಕೆ ನಿರ್ಮಾಣವಾಗುತ್ತಾ ಇದೆ. ಸುಮಾರು 3,000 ಮಂದಿಗಳಿಗೆ ಪ್ರತಿದಿನ ಭೋಜನದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆಗಳು ಇದೆ. ಬೆಳಿಗ್ಗೆ ಉಪಹಾರದ ವ್ಯವಸ್ಥೆ ಇದೆ, ಮಧ್ಯಾಹ್ನ ಭೋಜನ ಇದೆ, ಸಂಜೆ ಕಾಫಿಗಳು, ಟೀ ಇದೆ. ರಾತ್ರಿಯ ಹೊತ್ತು ಕಲಾವಿದರಿಗೆ ಮತ್ತು ಇಲ್ಲಿಯ ಕೆಲವು ನಮ್ಮ ಸ್ವಯಂ ಸೇವಕರಿಗಾಗಿ ಸ್ವಲ್ಪ ಊಟದ ಸ್ಟಾಲ್ಗಳು ಈಗಾಗಲೇ ಬುಕ್ ಆಗಿದೆ. ಈ ರೀತಿ ಆ ಸ್ಟಾಲ್ಗಳ ನಿರ್ಮಾಣವಾಗಿದೆ. ಮತ್ತು ಈ ನಮ್ಮ ಪ್ರಾಥಮಿಕ ವಿಭಾಗದಲ್ಲಿ
ಈ ಪ್ರಾಥಮಿಕ ವಿಭಾಗದ ಹಿರಿಯ ವಿದ್ಯಾರ್ಥಿ ಸಂಘದ ವತಿಯಿಂದ ಸುಮಾರು 2 ಲಕ್ಷದ ವೆಚ್ಚದಲ್ಲಿ ಒಂದು ವ್ಯವಸ್ಥಿತವಾದಂಥ ದ್ವಾರ ನಿರ್ಮಾಣವಾಗುತ್ತಾ ಇದೆ. ನೀವೆಲ್ಲ ಅದನ್ನು ಗಮನಿಸಿರಬಹುದು. ಆನಂತರ ನಮ್ಮ ಮುಖ್ಯ ದಾರಿಯಲ್ಲಿ ಈಗಾಗಲೇ ಪೈಪ್ ಲೈನ್ ಆಗ್ತಾ ಇದೆ. ಅದು ಮುಗಿದ ತಕ್ಷಣ ನಮ್ಮ ಶಾಸಕರ ಒಂದು ವಿನಂತಿಯಂತೆ ಅಲ್ಲೊಂದು ಪ್ರೈಮರಿ ಶಾಲೆಯಿಂದ ಹಿಡಿದು ನಮ್ಮ ಬೆಳ್ಳಾರಿಯ ಜಂಕ್ಷನ್ವರೆಗೆ ಒಂದು ಕಾಲು ದಾರಿಯನ್ನು ನಿರ್ಮಾಣ ಮಾಡಲಿಕ್ಕಿದ್ದೇವೆ. ಮಕ್ಕಳಿಗೆ ಹೋಗುವುದಕ್ಕೆ ವಿಶೇಷವಾದಂಥ ಒಂದು ವ್ಯವಸ್ಥೆ ಆಗಬೇಕು ಎನ್ನುವಂಥ ಉದ್ದೇಶದೊಂದಿಗೆ ಈ ಸಂದರ್ಭದಲ್ಲಿ ಅದನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಮುಗಿದ ತಕ್ಷಣ ಯಾವಾಗ ನಮಗೆ ಅಲ್ಲಿ ಇದು ಪೈಪ್ ಲೈನ್ ಮುಗೀತದೋ ಆ ನಂತರ ಆ ಶಿಕ್ಷಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಶ್ರೀ ಸೂರ್ಯನಾರಾಯಣ ಇಲ್ಲಿಯ ನಮಗೆ ಮೊದಲು ಪ್ರಾಂಶುಪಾಲರಾಗಿದ್ದು ಅವರು ವಹಿಸಿಕೊಳ್ತಾರೆ. ಉಪನ್ಯಾಸವನ್ನು ಪ್ರೊಫೆಸರ್ ಎಂ ಕೃಷ್ಣೇಗೌಡರು, ಖ್ಯಾತ ಚಿಂತಕರು, ಮೈಸೂರಿನವರು, ಅವರು ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಪ್ರತಿ ಒಂದು ಶಾಲೆಯ ಪ್ರತಿಯೊಬ್ಬ ಸಂಸ್ಥೆಯಿಂದ ಒಬ್ಬ ಅಧ್ಯಾಪಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಶಿಕ್ಷಣ ಇಲಾಖೆಯಿಂದ